ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಅಧ್ಯಕ್ಷರಾದ ಶುಭದಾಯಿನಿ ಮೇಡಮ್ ಕೂಡ ಬಂದಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಂತರ ಮಾತನಾಡಿದ ಸಚಿವರು, ಸರ್ಕಾರ ಸಮಾನತೆ, ಎಲ್ಲ ವರ್ಗಕ್ಕೆ ಸ್ವಾತಂತ್ರ್ಯದ ಹಕ್ಕು ಕೊಟ್ಟಿದ್ದರೆ ಅದು ಅಂಬೇಡ್ಕರ್ ಅವರಿಂದ. ಹಾಗಾಗಿ ನಾವು ನಮನ ಸಲ್ಲಿಸಬೇಕು ಅಂತ ಹೇಳಿದರು. ಪ್ರಪಂಚದಲ್ಲಿ ಅವರ ಸಂವಿಧಾನ ಒಪ್ಪಿದೆ. ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಅವರನ್ನು ನಾವು ಗೌರವಿಸುತ್ತಿದ್ದೇವೆ. ಸಂವಿಧಾನ ಒಪ್ಪಿ ನೆಹರು ಅವರು ಜಾರಿಗೆ ತಂದರು. ಸಂವಿಧಾನ ಇಲ್ಲದಿದ್ದರೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತಿತ್ತು ಅಂತ ಅವರು ಹೇಳಿದರು. ಪ್ರಾರಂಭದ ದಿನಗಳಲ್ಲಿ ಅವರು ಪಟ್ಟಂಥ ಕಷ್ಟ, ಈ ದೇಶದ ಪರಿಸ್ಥಿತಿ, ದೇಶದ ವ್ಯವಸ್ಥೆ ಎಲ್ಲವನ್ನೂ ಕ್ರೋಢೀಕರಿಸಿ ಒಂದು ಸಂವಿಧಾನವನ್ನು ಬರೆದದ್ದು. ಇವತ್ತು ಪ್ರತಿಯೊಬ್ಬರೂ ಸಹ ತನ್ನ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥ ಜೊತೆಗೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪಾಲುದಾರರಿದ್ದಾರೆ. ಅದು ಬಡವನಿಂದ ಹಿಡಿದು ಶ್ರೀಮಂತನವ್ರಿಗೂ ಒಂದೇ ಓಟು, ಎಲ್ರಿಗೂ ಒಂದೇ ಥರ. ವೈಯಕ್ತಿಕ ಜೀವನದಲ್ಲಿ ಅವ್ರದ್ದೇನೇ ವ್ಯತ್ಯಾಸ ಇದ್ರೂ, ಏನೇ ತಾರತಮ್ಯ ಇದ್ದರು, ಚೆನ್ನಾಗಿ ಓದಿ ಅವಕಾಶ ಸಿಕ್ಕಿದವರು IAS ಆಗ್ತಾರೆ, IPS ಆಗ್ತಾರೆ, ARS ಆಗ್ತಾರೆ, ಕೆಲವರು ಡಾಕ್ಟರ್ ಆಗ್ತಾರೆ, ಕೆಲವರು ಇಂಜಿನಿಯರ್ ಆಗ್ತಾರೆ, ಕೆಲವರು ಸೈನ್ಸಿಸ್ಟ್ ಆಗ್ತಾರೆ, ಕೆಲವರು ಬೇರೆ ಬೇರೆ ವೃತ್ತಿನವರು. ಆದರೆ ಓದದೇ ಇದ್ದವ್ರಿಗೂ ಒಂದೇ ಹಕ್ಕು, ಓದ್ದವ್ರಿಗೂ ಒಂದೇ ಹಕ್ಕು, ಅಥವಾ ಅವಕಾಶ ಸಿಕ್ಕಿದವ್ರಿಗೂ ಅವಕಾಶ ಸಿಕ್ಕದೇ ಇದ್ದವ್ರಿಗೂ ಒಂದೇ ಹಕ್ಕು. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಸಂವಿಧಾನದ ಮೂಲಕ, ಅಂಬೇಡ್ಕರ್ ಅವರ ಒಂದು ಸಾಧನೆ ಮೂಲಕ ನಮಗೆ ಸಿಕ್ಕಿದಂಥದ್ದು. ಇವತ್ತು ಪ್ರಾರಂಭದಿಂದ ಇವತ್ತು ಎಲ್ಲ ರಿಸರ್ವೇಷನ್ ಬಂದು ಕೊನೆಗೆ ಮಹಿಳಾ ರಿಸರ್ವೇಷನ್ನು ಪಾರ್ಲಿಮೆಂಟ್ನಲ್ಲೂ ಮಸೂದೆ ಪಾಸಾಗುವ ಹಂತದಲ್ಲಿದೆ. ಶಾಸಕ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ, ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮಾತ್ರ ಅಲ್ಲ, ನಮ್ಮ ವಿಶ್ವಕ್ಕೆ ನೀತಿಯಲ್ಲಿ ಕೊಟ್ಟ ಗುರು. ಇಂದು ಕೆನಡಾ, ಯುರೋಪಿನಲ್ಲಿ ಅಂಬೇಡ್ಕರ್ ಜಯಂತಿ ನಡೆಯುತ್ತಿದೆ. ದೇಶ ಮುನ್ನಡೆಸಲು ಸಾಧ್ಯವಾಗುತ್ತಿರುವುದು ಅಂಬೇಡ್ಕರ್ ಅವರು ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಅವರು ಹೇಳಿದರು. ಕಾನೂನನ್ನ ನೀನು ಹೇಗಿರಬೇಕು ಎಂಬ ನೀತಿಯನ್ನ ಹೇಳ್ಕೊಟ್ಟವ್ರು ಯಾರು? ಬರೀ ಅಂಬೇಡ್ಕರ್ ಜಯಂತಿ ಬಂದ್ರೆ ದಲಿತರು ಮಾತ್ರ ಅಲ್ಲ. ಇವತ್ತೊಂದು ಬೆಳಗ್ಗೆ ಹಿಂದೂ ಪೇಪರ್ ಓದ್ತಾ ಇದೆ, ಅಮೆರಿಕದಲ್ಲಿ 50 ರಾಜ್ಯ ಇದೆ, ನಮ್ಮಲ್ಲಿ ಎಷ್ಟು ರಾಜ್ಯ ಇದೆ? 30 ರಾಜ್ಯ ಇದ್ದಂಗೆ ಅಲ್ಲ, 50 ರಾಜ್ಯ ಇದೆ. ಅಲ್ಲಿ 42 ಕಡೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅಲ್ಲಿನ ರಾಜ್ಯದ ಗವರ್ನರ್ಗಳು ಆರ್ಡರ್ ಮಾಡಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ, ಕೆನಡಾದಲ್ಲಿ ನಡೀತಾ ಇದೆ, ಯುರೋಪ್ನಲ್ಲಿ ನಡೀತಾ ಇದೆ, ಮಂಡ್ಯದಲ್ಲೂ ನಡೀತಾ ಇದೆ. ಅಂತಹ ಮಾನವತಾವಾದಿಯ ಅಂಬೇಡ್ಕರ್ ಜಯಂತಿಯನ್ನ ನೀವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಕಾನೂನು, ಸಂವಿಧಾನವನ್ನ, ಮಾದರಿಯನ್ನ ತಂದುಕೊಟ್ಟವರು. ಆ ಮಾನವತಾವಾದಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನ ತಂದುಕೊಟ್ಟಿರೋದ್ರಿಂದನೇ ಈ ದೇಶ ಶಾಂತಿಯಿಂದ, ನರೇಂದ್ರ ಮೋದಿ ಶಾಂತಿಯಿಂದ, ರಾಹುಲ್ ಗಾಂಧಿ ಶಾಂತಿಯಿಂದ ಈ ದೇಶವನ್ನ ಮುನ್ನಡೆಸೋದಕ್ಕೆ ಆಗ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಆ ರೀತಿ ಯುದ್ಧವನ್ನ ಆಗ್ತಾ ಇತ್ತು. ಅವತ್ತು ನೆಹರು, ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ತಟಸ್ಥ ನೀತಿಯನ್ನ ತಂದು ಕೊಡ್ಲಿಲ್ಲ ಅಂತಿದ್ರೆ ಇವತ್ತು ದೇಶಗಳ ನಡುವೆ ಏನು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KR ನಂದಿನಿ ಸಂವಿಧಾನದ ಪ್ರಸ್ತಾವನೆ ಬೋಧನೆ ಮಾಡಿದರು. ನಂತರ ಸಮುದಾಯದ ಸಾಧಕರನ್ನ ಗಣ್ಯರು ಸನ್ಮಾನಿಸಿದರು. ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಮೂಡಾ ಅಧ್ಯಕ್ಷರಾದ BP ಪ್ರಕಾಶ್, ಮೈಸೂರು ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಸೇರಿದಂತೆ ಅನೇಕರು ಹಾಜರಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಕಾವೇರಿ ಭವನದಲ್ಲಿ ಸಚಿವರು, ಶಾಸಕರು ಹಾಗೂ ಮುಖಂಡರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನರಾವ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಜೈ
ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ನಾಳಿನ ಪ್ರಧಾನಮಂತ್ರಿ ಕಾರ್ಯಕ್ರಮ ಒಂದು ಖಾಸಗಿ ಕಾರ್ಯಕ್ರಮ. ನಾಳೆ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಗದ್ದಿಗೆ ಉದ್ಘಾಟನೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾರೆ. ಜಿಲ್ಲೆಯಿಂದ ನಾವು ಸ್ವಾಗತಿಸ್ತೀವಿ ಅಂತ ಹೇಳಿದರು. ಕೈಗಾರಿಕಾ ಸ್ಥಾಪನೆ ಸಂಬಂಧ HDK ಸಭೆ ವಿಚಾರ ಮಾತನಾಡಬಲ್ಲ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ನೆಗೆಟಿವ್ ಪಾಸಿಟಿವ್ ಚರ್ಚೆ ಆಗ್ತಿದೆ. ಅದು ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳಿದರು. ಭಾರತ ಸರ್ಕಾರ ಅವರಿಗೆ ಒಂದು ಅಧಿಕಾರ ಕೊಟ್ಟಿದೆ. ನಾವು ಮಾತನಾಡುವ ಬದಲು ಹೆಚ್ಚಾಗಿ ಕೆಲಸ ಮಾಡ್ತೇವೆ. 100 ಎಕರೆ 500 ಎಕರೆ ಕೇಳ್ತಾರೋ ಗೊತ್ತಿಲ್ಲ. ಆ ವಿಚಾರ ಚರ್ಚೆ ಮಾಡಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದರು. ಮಾತಿಸ್ತಕ್ಕಂಥದ್ದಕ್ಕೆ ನಮ್ಮ ಸ್ವಾಮೀಜಿಯವರು ತೀರ್ಮಾನ ತಗೊಂಡು ನಾಳೆ ಆಹ್ವಾನ ಕೊಟ್ಟಿದ್ದಾರೆ, ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ನಾವು ಸ್ವಾಗತಿಸ್ತೀವಿ. ಸಂತೋಷ. ಸರ್, ಮತ್ತೊಂದು ಕಡೆ ಕೈಗಾರಿಕಾ ಸ್ಥಾಪನೆ ವಿಚಾರವಾಗಿ ಸಭೆ ನಡೆದಿದೆ. 100 ಎಕರೆ ಕೇಳ್ತಿದ್ದವರು ಇವಾಗ 500 ಎಕರೆ ಕೇಳ್ತಾರೆ. ಏನು ಸರ್ ಇದರಿಂದ ನಾನು ಆ ವಿಚಾರ ಮಾತನಾಡಿಕ್ಕೆ ಹೋಗಲ್ಲ. ಈಗ ಸಾಕಷ್ಟು ಡಿಸ್ಕಷನ್ನು ನೆಗೆಟಿವ್ ಪಾಸಿಟಿವ್ ಎಲ್ಲ ಆಗೋಗಿದೆ. ಅವ್ರಿಗೆ ಬಿಟ್ಟು ವಿಚಾರ. ನನ್ನಂಗೆ ಅವ್ರಿಗೂ ಒಂದು ಅಧಿಕಾರ ಭಾರತ ಸರ್ಕಾರ ಕೊಟ್ಟಿದೆ. ನನಗೆ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ, ಅವ್ರು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ. ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು. ಆಮೇಲೆ ಅದು ಹೊರಗಡೆ ಬರಬೇಕು. ಇವತ್ತು ಅವ್ರು 100 ಎಕರೆ ಕೇಳ್ತಾರೋ, 500 ಎಕರೆ ಕೇಳ್ತಾರೋ, 1000 ಎಕರೆ ಕೇಳ್ತಾರೋ, ನನ್ನ ಅವ್ರ ಜೊತೆ ಆ ವಿಚಾರದಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ನಾವು ವಿಶ್ವವಿದ್ಯಾನಿಲಯ ತಂದು ನಾನು ಚರ್ಚೆ ಮಾಡಲಿಲ್ಲ. ಶುಗರ್ ಫ್ಯಾಕ್ಟ್ರಿ ಮಾತು ಕೊಟ್ಟಿದ್ದೋ ಉಳಿತಾಯ ನಡೆಸಬೇಕು ಅಂತ ನಡೆಸ್ತಾ ಇದ್ದೀವಿ. ಈ ರೀತಿ ಅವರು ಏನು ಮಾಡ್ತಾರೆ ಮಾಡಲಿ. ಇನ್ನೂ 2 ವರ್ಷ 3 ವರ್ಷ ಅವ್ರಿಗೆ ಅವಧಿ ಇದೆ. ನಮ್ಗೆ 2 ವರ್ಷ ಇದೆ, ಅವ್ರಿಗೆ 3 ವರ್ಷ ಇದೆ. ಸೊ ಅಲ್ಟಿಮೇಟ್ ಅವರು ಎಲ್ಲಿ ಏನು ಈ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಕಡೆ ಮಾಡಿದ್ರೆ ಸಂತೋಷ, ಇಲ್ಲ ರಾಜ್ಯದಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಅದು ಸಂತೋಷ. ಜಿಲ್ಲೆನಲ್ಲಿ ಅವ್ರನ್ನ ಲೋಕಸಭಾ ಸದಸ್ಯರಾಗಿ ಗೆಲ್ಲಿಸಿದ್ದಾರೆ. ಜನರಿಗೆ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅವ್ರ ಬಗ್ಗೆ ಇದು ಸರಿಯಾ ತಪ್ಪ XMLಗಳು ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಜಾಗ ಹುಡಿಕೊಂಡು ಪ್ರಚಾರ ಮಾಡ್ತೀರಾ ಅಥವಾ ಇಂಡಸ್ಟ್ರಿಯಲ್ ತರ್ತೀರಾ, ಅದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ನೀವು ಒಂಥರ ಆಗ್ತೀರಾ, ಅವರು ಇನ್ನೊಂದು ಥರ ಹೇಳ್ತಾರೆ. ಚಲುವರಾಯಸ್ವಾಮಿಯವರು ನಮ್ಗೆ ಆಗದೆ ಇರೋದಕ್ಕೆ ಮಾತಾಡ್ತಾರೆ ಅಂತಾರೆ. ಅದಕ್ಕೆ ಏನು ಬೇಡ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ. ಅವ್ರು ಏನು ಕೆಲಸ ಮಾಡ್ತಾರೆ ಕಾದು ನೋಡೋಣ. ಈಗ ನಾನೇನು ಮಾತಾಡೋಕ್ಕೆ ಹೋಗೋಣ. ಹಾಂ, ಸಹಜವಾಗಿ 2.5 ವರ್ಷಕ್ಕೆ ರೀಶಫಲ್ ಆಗುವಂಥ ಸಹಜವಾದಂಥ ಪ್ರಕ್ರಿಯೆ ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟಿದ್ದದು. ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡ್ ಜೊತೆ ಮಾತನಾಡಿ ತೀರ್ಮಾನ ತಗೊಳ್ಳೋದು. ಹಲವಾರು ಎಲೆಕ್ಷನ್ನು ಬೈ ಎಲೆಕ್ಷನ್ನು ಇದೆಲ್ಲ ಬಂದಿತ್ತು. ಈಗ ಆಗ್ಬೋದು ಅನ್ನೋದು ಅವರು ಊಹಿಸಿ. ಸೊ ರೀಶಫಲ್ ಟೈಮ್ನಲ್ಲಿ ನಾವು 4-5 ಬಾರಿ ಗೆದ್ದಿದ್ದೀವಿ, 3 ಬಾರಿ ನಮಗೂ ಅವಕಾಶ ಬೇಕು, ತಪ್ಪೇನಿದೆ. ಸೊ ಫೈನಲಿ ಹೈಕಮಾಂಡು ಮುಖ್ಯಮಂತ್ರಿಗಳು ತೀರ್ಮಾನ ಇಲ್ಲ. ಸೊ ಹಾಕಿರೋದು ಸಚಿವರಾಗಿ ಹಾಕಿರೋದು ನನಗೆ DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿಗೆ ಕರೆದಿದ್ದಾರೆ ಸ್ವಾಮೀಜಿಯವರು. ಕೇಂದ್ರ ಸಚಿವ ಅಂಬೇಡ್ಕರ್ ಭಾವಚಿತ್ರದ ಪಕ್ಕದಲ್ಲಿ ಬಾಬು ಜಗಜೀವನ್ ರಾವ್ ಫೋಟೋ ಇಟ್ಟ ವಿಚಾರ ವಿವಾದಕ್ಕೆ ತಿರುಗಿ ಪಾಂಡವಪುರದಲ್ಲಿ ನಡೆಯಬೇಕಾಗಿದ್ದ ಅಂಬೇಡ್ಕರ್ ಜಯಂತಿ ಮುಂದೂಡಿದಂಥ ಪ್ರಸಂಗ ವರದಿಯಾಗಿದೆ. ತಾಲೂಕು ಆಡಳಿತ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಯಿತು. ಸ್ಥಳೀಯ ಮುಖಂಡರು ಮತ್ತು ಸಂಘಟನೆಗಳು ಪಾಂಡವಪುರ ನಾಗಮಂಗಲ ರಸ್ತೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದವು. ಜಿಲ್ಲಾಡಳಿತ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿಯಲಾಯಿತು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಲಾಯಿತು. ಒಟ್ಟುಗೂಡಿಸಿ ಜಯಂತಿ ಮಾಡಲಿಲ್ಲ. ಇವತ್ತೇನು ತಾಲೂಕಾಡಳಿತ ನಿರ್ಣಯ ಮಾಡಿದೆ, ಆ ನಿರ್ಣಯದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಒಬ್ಬರದೇ ಜಯಂತಿಯನ್ನು ಮಾಡ್ಬೇಕಂತೇಳಿ ನಾವು ತಾಲೂಕಾಡಳಿತಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ತಾಲೂಕಾಡಳಿತ ಸಂಘಟನೆ ಮುಖಂಡರಿಗೆ ಉತ್ತರ ಕೊಡಲಾಗಿದೆ. ಇವತ್ತು ತಾಲೂಕಾಡಳಿತ ವಿಫಲ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇಡೀ ನಮ್ಮ ತಾಲೂಕು ಸಂಘ ಸಂಸ್ಥೆ ಮುಖಂಡರು ಎಲ್ಲ ಸೇರಿ ಇವತ್ತು ರದ್ದು ಮಾಡಿದ್ದೀವಿ. ಈ ರದ್ದು ಮಾಡಲಿಕ್ಕೆ ಮೂಲ ಕಾರಣ ಈ ತಾಲೂಕಿನ ತಹಸೀಲ್ದಾರರು ಮತ್ತು ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಅವಮಾನವನ್ನು ಮಾಡಿ ಇವತ್ತು ಅವರ ಜಯಂತಿಯನ್ನು ರದ್ದು ಮಾಡಿದೆ. ಇವತ್ತು ನಾವು ಈ ತಾಲೂಕಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಏನು ನಾವು ಇವತ್ತು ದಲಿತ ಸಂಘಟನೆಗಳು ಪಾಂಡವಪುರದಲ್ಲಿ ರಸ್ತೆ ತಳಿಯನ್ನು ಮಾಡಿ ಇವತ್ತು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಈ ಚಳುವಳಿ ತಾಲೂಕು ಜಿಲ್ಲಾಧಿಕಾರಿಗಳಂತ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಸಮಾಜ ಕಲ್ಯಾಣಾಧಿಕಾರಿಯಿಂದ DD ಅವರು ಈ ಕಾರ್ಯಕ್ರಮಕ್ಕೆ ಈ ರಸ್ತೆ ತಡೆ ಚಳುವಳಿಗೆ ಬರುವ ತನಕ ನಾವು ಯಾವುದೇ ಕಾರಣಕ್ಕೂ ದಲಿತ ಸಂಘರ್ಷ ಸಮಿತಿ ಎಲ್ಲ ಇಲ್ಲಿ ನಮ್ಮ ಬಲಗೈ ಒಕ್ಕೂಟದ ಜಿಲ್ಲಾಧಿಕಾರಿಗಳು DD ಅವರು ಸ್ಥಳಕ್ಕೆ ಬರಬೇಕು ಅಂತ ಬಿಸಿಲಿನಲ್ಲೇ ರಸ್ತೆಯಲ್ಲಿ ಕುಳಿತು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾಲೂಕು ಆಡಳಿತದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡದಿರುವುದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಯಿತು.
ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದು ನಂತರ ಜಯಂತಿ ಕಾರ್ಯಕ್ರಮ ಮಾಡಿರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದರು. ರಸ್ತೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪ್ರತಿಭಟನೆ ನಡೆಸಲಾಯಿತು. ಇದರ ಜೊತೆಗೆ ಸ್ಥಳೀಯ ಶಾಸಕ ದರ್ಶನ್ ಪಟ್ಟಣಿಯ ಸತತ 3ನೇ ಬಾರಿಗೆ ಜಯಂತಿಗೆ ಗೈರು ಹಾಜರಾಗಿರುವುದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಯಿತು. ತಾಲೂಕು ಆಡಳಿತ ಅಂಬೇಡ್ಕರ್ ಜಯಂತಿಯನ್ನು ಕಾಟಾಚಾರಕ್ಕೆ ಮಾಡುತ್ತಿದೆ ಅಂತ ಆಕ್ರೋಶ ವ್ಯಕ್ತವಾಯಿತು. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಧಿಕ್ಕಾರಕ್ಕೋಗಿ ಘೋಷಣೆ ವ್ಯಕ್ತವಾಯಿತು. ಅವ್ರ ಮೇಲೂ ಶಾಸಕರ ಮೇಲೂ ಸತತವಾಗಿ 3 ವರ್ಷ ಆಯ್ತು ಶಾಸಕರು ಬಂದು ಅಂಬೇಡ್ಕರ್ ಜಯಂತಿಗೆ ಅಂದ್ರೆ ಶಾಸಕರು ಬರ್ತಾ ಇಲ್ಲ. ಓಲಿ ಇವತ್ತು ಅವರ ಶಾಸಕರು ಕುಟುಂಬದವರು, ಈಗ ಶಾಸಕರು ಇಲ್ಲ ಅಂದ್ಮೇಲೆ ಶಾಸಕರು ಕುಟುಂಬದವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅಲ್ಲಿಗೆ ಈ ದಲಿತರು ಮತದಾನ ಬೇಕು ಅವ್ರಿಗೆ. ಈ ದಲಿತರದು ಓಲಿ ಇವತ್ತು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಈ ಶಾಸಕರು ಇವತ್ತು ಅಧಿಕಾರವನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಈ ಕ್ಷೇತ್ರದಲ್ಲಿ ಇವತ್ತು 90% ದಲಿತ. ಅಂಬೇಡ್ಕರ್ ಭಾವಚಿತ್ರದ ಪಕ್ಕದಲ್ಲಿ ಬಾಬು ಜಗಜೀವನ್ ರಾವ್ ಫೋಟೋ ಯಾಕೆ ಇಟ್ಟಿದ್ದೀರಿ ಮತ್ತು ಇದು ವಿಚಾರಕ್ಕೆ ಮತ್ತು ವಿರೋಧಕ್ಕೆ ಕಾರಣವಾಯಿತು. ಹಲವು ಮುಖಂಡರು ಇದಕ್ಕೆ ದನಿಗೂಡಿಸಿದರು. ತಕ್ಷಣವೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೋಮಲ್ ಅವರು ಕ್ಷಮೆ ಕೇಳಿದಂಥ ಪ್ರಸಂಗ ಕೂಡ ವರದಿಯಾಯಿತು. ಉದ್ಘಾಟನೆಗೆ ಸಿದ್ಧವಾಗಿದ್ದ ವೇದಿಕೆ ಮತ್ತು ದೀಪ ಹಚ್ಚದೆ ಕಾರ್ಯಕ್ರಮವನ್ನು ಮುಂದೂಡಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೆ ತಾಲೂಕು ಕಚೇರಿ ಒಳಗೆ ಹೋಗಲು ಯಾರಿಗೂ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಗೇಟ್ ಬಾಗಿಲನ್ನು ಕೂಡ ಪ್ರತಿಭಟನಾಕಾರರು ಹಾಕಿದರು. ಎರಡನ್ನೂ ಸಪರೇಟ್ ಆಗಿ ಮಾಡಾಗಿದೆ. ಅಂಬೇಡ್ಕರ್ ಬಗ್ಗೆ ನೀವು ಅಧ್ಯಯನ ಮಾಡಿದ್ರೆ ಅಂಬೇಡ್ಕರ್ದು ಬೇರೆ ಸಪರೇಟ್ ಮಾಡಿ, ಜಗಜೀವನ್ ರಾಮ್ನು ಅಂಬೇಡ್ಕರ್ನು ಕೊಯ್ಲೇಷನ್ ಮಾಡ್ಬಿಡಿ, ಹೊಂದಾಣಿಕೆ ಮಾಡ್ಬಿಡಿ. ಅಂಬೇಡ್ಕರ್ ಹೊಂದಾಣಿಕೆ ಮಾಡ್ಬಿಡಿ. ನೀವು ಅವತ್ತು ಜಯಂತಿ ಮಾಡಿದ್ರಿ, ತಾಲೂಕು ಆಡಳಿತ ಅಂಬೇಡ್ಕರ್ ಜಯಂತಿ ಮಾಡ್ಬೇಕು, ಅಂಬೇಡ್ಕರ್ ಜಯಂತಿ ಮಾಡಿ ಅಷ್ಟೇ, ನಾವೇನ್ ಮಾಡಲ್ಲ. ಈಗ ಸರ್ಕಾರಿ ಅಧಿಕಾರಿಗಳು ಮಾಡ್ಕೊಳ್ಳಿ, ನಾವು ಒಯ್ತೀವಿ. ನೀವು ನೆಕ್ಸ್ಟ್ ಇನ್ನೊಂದ್ ದಿನ ಡೇಟ್ ಇದನ್ ಮಾಡಿ, ನೀವು ಮತ್ತೆ ಮಾಡಿ. ದಯಮಾಡಿ ಏನೇ ಇದೆ ತಪ್ಪಾಗಿದ್ವಿ ನಾವು ನಾಳೆ ಅದನ್ನ ಬೇರೆ ರೀತಿ ಪ್ರಕರಣವನ್ನ ಬೇರೆ ರೀತಿ ಮಾತಾಡೋಣ. ಧಿಕ್ಕಾರಕ್ಕೆ ಹೋಗುವಂತ ದಲಿತರ ಓಟು ಬೇಕು, ಆದರೆ ದಲಿತರ ಕಷ್ಟಕ್ಕೆ ಶಾಸಕರು ಇಲ್ಲ ಅಂತ ಶಾಸಕರ ವಿರುದ್ಧ ಧಿಕ್ಕಾರಕ್ಕೆ ಹೋಗಲಾಯಿತು. ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹ ಪಡುವಂತಾಯಿತು. ಸ್ಥಳಕ್ಕೆ ಪಾಂಡವಪುರ ಪೊಲೀಸ್ ಅಧಿಕಾರಿ ಹಾಗೂ ಶ್ರೀರಂಗಪಟ್ಟಣ ಇನ್ಸ್ಪೆಕ್ಟರ್ ರವಿಕುಮಾರ್ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪ್ರಯತ್ನಿಸಿದರು. ಈಗ 17ನೇ ತಾರೀಕು ನಮ್ಮ DC ಆಫೀಸ್ಗೆ ನೀವು ಬಂದು ನೀವು ಅರ್ಜಿ ಕೊಟ್ಟ ನಂತರ ನಾವು ಇಡೀ ತಾಲೂಕಿಗೆ ದಲಿತ ಮುಖಂಡರುಗಳನ್ನ ಕರೆದು ತಾಲೂಕು ತಹಸೀಲ್ದಾರ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಶಿಸ್ತು ಕ್ರಮ ನಾವು ಜರುಗಿಸ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ವತಿಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಮತ್ತು ಅಂಬೇಡ್ಕರ್ ಅವರ ಜೀವನ ಸಾಧನೆ ಕುರಿತು ಮಾತನಾಡಿದರು. 9 ಭಾಷೆಗಳು ಬರ್ತಾಯಿತ್ತು. ಸೊ ಅವರು ಅಂತಹ ಒಂದು ಜ್ಞಾನಿನ ನಾವು ಕಳೆದ 70-75 ವರ್ಷಗಳಿಂದ ಅವ್ರ ಜಯಂತಿಯನ್ನು ಮಾಡ್ತಾಯಿದ್ದೀವಿ. ಈ ಜಯಂತಿನಲ್ಲಿ ಮಾತಾಡುವಂತಹ ಮಹನೀಯರುಗಳು ಅವರ ಒಂದು ದೇಶ ಸೇವೆ ಮತ್ತು ದೇಶಕ್ಕೆ ಸಲ್ಲಿಸಿರುವ ಒಂದು ಸೇವೆಯನ್ನು ಕೇವಲ ಅವರೊಬ್ಬರು SC/ST ಜಾತಿಗೆ ಸೇರಿದವರು. ಅವರು ಭಾಳ ಬೇರೆ ಜಾತಿಯವರಿಗೆ SC/STಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಮತ್ತು ಅವ್ರು ಇನ್ನೇನೆಲ್ಲ ಸಂವಿಧಾನ ಬರೆದಿದ್ದಾರೆ. ಇಷ್ಟಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದಾರೆ ಹೊರತು ಅವರು ಈ ದೇಶ ಒಂದು ಅಖಂಡ ಭಾರತವಾಗಲಿಕ್ಕೆ ಏನೆಲ್ಲ ಸೇವೆಗಳನ್ನ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಸಾಹೇಬರು ಹೇಳಿದಂಗೆ ಯಾರೂ ಮಾತಾಡ್ತಾ ಇಲ್ಲ. ಸಮಾರಂಭದಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕರಾದ ಮುಕುಂದ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶದ ಬಗ್ಗೆ ವಿಶೇಷ ಮಾತುಗಳನ್ನು ಆಡಿದರು. ಸಮಾರಂಭದಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮದ್ದೂರು ತಾಲೂಕಿನ ವಡಗೇರಹಳ್ಳಿ ಗ್ರಾಮದಲ್ಲಿ ಮಳೆಗಾಗಿ ಮಳೆರಾಯನ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಒಯ್ಯೋ ಒಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ,
ಬಾಳೆತೋಟಕ್ಕೆ ನೀರಿಲ್ಲ, ಬಾರಪ್ಪ ಮಳರಾಯ, ಕೆರೆಕಟ್ಟೆಗಳಿಗೆ ನೀರಿಲ್ಲ ಎಂಬ ಜೈಂಕಾರ ಘೋಷಣೆಗಳೊಂದಿಗೆ ಒಳಗೆರಹಳ್ಳಿ ಗ್ರಾಮದ ಯುವಕ ಮಿತ್ರರು ಮಳೆಗಾಗಿ ವರುಣ ದೇವನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ಬಾಳೆ ತೋಟಕ್ಕೆ ನೀರಿಲ್ಲ, ಕೆರೆಗಳಿಗೆ ಕುಡಿಯಲು ನೀರಿಲ್ಲ, ಜನತೆಗೆ ಕುಡಿಯಲು ನೀರಿಲ್ಲ. ಬಾರೋ ಬಾರೋ ಮಳರಾಯ, ಉಯ್ಯೋ ಉಯ್ಯೋ ಮಳರಾಯ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್ ಮಾತನಾಡಿ, ಕಳೆದ ವರ್ಷ ಫೆಬ್ರವರಿ ಮಾಹೆಯಲ್ಲಿ ಮಳೆರಾಯನ ಆಶೀರ್ವಾದದಿಂದ ಕೆರೆಕಟ್ಟೆಗಳು ಜಲಾಶಯಗಳು ತುಂಬಿ ರೈತರ ಮೊಗದಲ್ಲಿ ಹರ್ಷೋದ್ಗಾರ ತುಂಬಿತು. ಆದರೆ ಪ್ರಸ್ತುತ ವರ್ಷ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಳಿಗಿಂತ ಹೆಚ್ಚಾಗಿ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗಿದೆ ಅಂತ ಅವರು ಹೇಳಿದರು. ಮದ್ದೂರು ತಾಲೂಕು ಒಳಗೆರಹಳ್ಳಿ ಗ್ರಾಮದಲ್ಲಿ ಇವತ್ತು ದೈವಾಚರಣೆಯ ವಿಶೇಷವಾದಂಥ ದಿನವಾದ ಒಳಗೆರಹಳ್ಳಿಯ ಎಲ್ಲ ನನ್ನ ಯುವಕ ಮಿತ್ರರು ಆಚರಿಸ್ತಾ ಇದ್ದಾರೆ. ಕಾರಣ ವರುಣದೇವನ ಪ್ರಾರ್ಥನೆಗೆ ಹೋಗಿದ್ದಾರೆ. ಈಗಾಗಲೇ ಕಳೆದ ವರ್ಷಗಳಲ್ಲಿ ಫೆಬ್ರವರಿಯಂದು ಕೂಡ ವರುಣದೇವನ ಕೃಪೆ ತೋರಿ ಎಲ್ಲ ಕೆರೆಕಟ್ಟೆಗಳು ಮತ್ತು KRS ಜಲಾಶಯ ಕೂಡ ಭರ್ತಿಯಾಗಿತ್ತು. ಆದರೆ ಪ್ರಸ್ತುತ ವರ್ಷ ಈ ದಿವಸ ಮಳೆ ಹಾಕ್ದೇನೆ ಇವತ್ತು ಎಲ್ಲ ಕೆರೆಕಟ್ಟೆಗಳು ಖಾಲಿಯಾಗುವಂಥ ಪರಿಸ್ಥಿತಿ ಬಂದಿದೆ ಮತ್ತು ನಾಡಿನ ಎಲ್ಲ ಜಲಾಶಯಗಳು ಖಾಲಿಯಾಗ್ತಂಥ ಪರಿಸ್ಥಿತಿ ಬಂದಿವೆ ಮತ್ತು ರೈತರ ಜಮೀನುಗಳಲ್ಲಿ ಹೂಡಿದಂತಹ ಪಂಪ್ಸೆಟ್ಗಳು ಇವತ್ತು ಅಂತರ್ಜಲ ಕುಸಿತವಾಗಿ ಇವತ್ತು ಎಷ್ಟೋ ಪಂಪ್ಸೆಟ್ಗಳು ನಿಂತು ಹೋಗಿವೆ ಮತ್ತು ತೆಂಗಿನ ಮರ, ಬಾಳೆ ಗಿಡ, ಮಾವು ಇನ್ನಿತರ ಎಲ್ಲ ಫಸಲುಗಳು ಇವತ್ತು ಒಣಗ್ತಾ ಬಂದಿದ್ದಾವೆ. ಹಾಗೆ ಮನುಷ್ಯನ ಆರೋಗ್ಯದ ಮೇಲೆ ಇವತ್ತು ಪರಿಣಾಮ ಬೀರುವಂತಹ ಉಸಿರಾಟ ತೊಂದರೆ, ಅತಿ ರಕ್ತದ ಒತ್ತಡ ಈಗ ದ್ವಿಗುಣವಾಗಿ ಕಾಣಿಸ್ಕೊಂಡು ಎಲ್ಲ ಆಸ್ಪತ್ರೆಗಳು ಕಾಯಿಲೆ ಕಸೂರಿಯಿಂದ ಇವತ್ತು ಜನ ಭರ್ತಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಗುಂಡಾ ಮಹೇಶ್, ಶಂಕರ್, ಸೋಮು, ಪ್ರಸನ್ನ, ನಂದೀಶ್, ಸಚಿನ್, ರಾಮು, ವೆಂಕಟೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಜಾನಪದ ತಜ್ಞರು ಹಾಗೂ ಹೆಸರಾಂತ ಸಾಹಿತಿ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏಪ್ರಿಲ್ 16ರಂದು ಪಾಂಡುಪುರದ TAPCMS ರೈತ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡ ಮಾತನಾಡಿ, ಕಾರ್ಯಕ್ರಮದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಾನಂದನಾಥ ಸ್ವಾಮೀಜಿ ಮತ್ತು ಶಾಸಕ ದರ್ಶನ್ ಪುಟ್ಟಣ್ಣ ಸೇರಿದಂತೆ ಅನೇಕ ಗಣ್ಯರು, ಮಾಜಿ ಶಾಸಕ ಸಿ ಪುಟ್ಟರಾಜು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಗೌರವ ನುಡಿ ಮಾತನಾಡಲಿದ್ದು, ಸಾಕಚಿತ್ರ ಬಿಡುಗಡೆ, ಕೃತಿಗಳ ಬಿಡುಗಡೆ ಮತ್ತು ಗೌರವ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ. ಜೊತೆಗೆ 82ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪ ಅವರಿಗೆ ಗೌರವ ಸಮರ್ಪಣೆ ನಡೆಯಲಿದ್ದು, ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಅವರು ಗೌರವ ಸ್ವೀಕರಿಸಲಿದ್ದಾರೆ ಅಂತ ಅವರು ಹೇಳಿದರು. ಸಾಹಿತಿ ಚಿಕ್ಕಮನಹಳ್ಳಿ ಬೋರೇಗೌಡ ಮಾತನಾಡಿ, ಡಾಕ್ಟರ್ ರಾಮಣ್ಣ ಜಾನಪದ ಕ್ಷೇತ್ರಕ್ಕೆ ಪ್ರಮುಖ ವಿದ್ವಾಂಸರಾಗಿದ್ದು ಸುಮಾರು 50ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳಿದರು. ಅವರು ನಮ್ಮ ತಾಲೂಕಿಗೆ ದೊಡ್ಡ ಗ್ರಾಮ ಕ್ಯಾತ್ನಳ್ಳಿ. ಆ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಕೂಡ ಜನಿಸಿದ್ರು ಕೂಡ ಅವರು ಒಂದು ದಿವಸವ ಅವರು ಅಮ್ಮು ಅದು ಇದು ಆಡಂಬರ ತೋರಿದವರೇ ಇಲ್ಲ. ಮಾತಾಡಿದ್ರೆ ಮಗು ರೀತಿಯಲ್ಲಿ ಭಾಳ ಸೂಕ್ಷ್ಮವಾದಂಥ ಮಾತಾಡ್ತವರು. ಅವ್ರು ನಿಜವಾಗ್ಲೂ ಕೂಡ ಬೋರೇಗೌಡರು ಹೇಳಿದ ರೀತಿ ಗ್ರಾಮಕ್ಕೆ ಹೋಗಿ ಇಲ್ಲಿಂದ ಧಾರವಾಡ, ಗುಲ್ಬರ್ಗ ಅಂಥ ಕಡೆ ಹೋಗಿ ಆ ಜನಗಳ ಜೊತೆಯಲ್ಲೇ ಕೂಡ ಒಡನಾಟ ಇಟ್ಕೊಂಡು ಅವರು ಎಲ್ಲಿ ಊಟ ಮಾಡ್ತಾರೆ, ಅವ್ರು ಎಲ್ಲಿ ಬದುಕ್ತಾರೆ, ಭಾಳ ಸರಳ ಸಜ್ಜತೆಯಿಂದ ಅವ್ರನ್ನ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಬೇರೆಯವ್ರು ಎಲ್ಲೋ ಕೂತ್ಕೊಂಡು ಒಂದು ಲೆಕ್ಕ ಬರೀಬೇಕು ಅಂದರೆ ಸುಮ್ಮನೆ ಯಾರ್ದೋ ಯಾವುದೋ ಪುಸ್ತಕ ನೋಡಿಕೊಂಡು ಇನ್ನೂ ನೋಡಿಕೊಂಡು ಬರೀತಾರೆ. ರಾಮಣ್ಣವರು ನಿಜವಾಗ್ಲೂ ಕೂಡ ಆ ಜಾಗಕ್ಕೆ ಹೋಗಿ ಏನು ನಡೀತದೆ ಏನು ಅಂತ ಮಾಡಿದಂಥವ್ರು. ಭಾಳ ಅವ್ರ ಲೇಖನಗಳು ಭಾಳ ಅದ್ಭುತವಾದವು. ಅವರು ಜಾನಪದ ಅಕಾಡೆಮಿಯಿಂದ ಅವ್ರಿಗೆ ಡಾಕ್ಟರೇಟ್ ಪದವಿಯೂ ಕೂಡ ಬಂದಿದೆ. ಮಠಮಾನ್ಯರಲ್ಲೂ ಕೂಡ ಭಾಳ ಭಕ್ತಿ ಗೌರವಗಳವರು. ಅಂಥವ್ರದನ್ನು ಇದು ನಿಜವಾಗ್ಲೂ ಕೂಡ ಇವರು ಹೇಳೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ಆದರೂ ಕೂಡ ನಮ್ಮ ತವರು ತಾಲೂಕಿನಲ್ಲಿ ಮಂಡ್ಯದಲ್ಲಿ ಮಾಡಬೇಕು ಅಂತ ನಮ್ಮ ಕೃಷ್ಣೇಗೌಡರು ಭಾಳ ಆಸೆ ಪಟ್ಟಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ. ಆದರೂ ತವರು ಜಿಲ್ಲೆಯಲ್ಲೇ ಮಾಡಬೇಕು ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಉದ್ದೇಶ ಪಟ್ಟಿದ್ದರಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತದೆ. ನಾವು ಪತ್ರಿಕಾ ಮಾಧ್ಯಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಈ ಸಭೆ ಯಶಸ್ವಿ ಆಗಲಿಕ್ಕೆ ಸಹಕರಿಸ್ತೀವಿ ಅಂತೇಳಿ ನಾನು ತಮಗೆ. ಗೋಷ್ಠಿಯಲ್ಲಿ KT ಗೋವಿಂದೇಗೌಡ, ಧನ್ಯಕುಮಾರ್, ಕೃಷ್ಣೇಗೌಡ ಕಿಲಾರ, ಎಣ್ಣೆಹೊಳೆಕೊಪ್ಪಲು, ಮಂಜುನಾಥ್, ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು. ಮದ್ದೂರು ತಾಲೂಕಿನ ಕೆ. ಹೊನ್ನಲಗೆರೆ RK ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಬಿ. ರಾಮಕೃಷ್ಣ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತೀಚೆಗೆ ನಡೆಯಿತು. ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ AT ರಾಮಸ್ವಾಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ನೈತಿಕ ದಾರಿದ್ರ್ಯ ಕಾಣುತ್ತಿದ್ದೇವೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು. ನೈತಿಕ ದಾರಿದ್ರ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಇರಬಾರದು, ಎಲ್ಲರಲ್ಲೂ ನಿರೀಕ್ಷೆಗಳು ಹೆಚ್ಚಿದ್ದಾವೆ, ಬಂಧುತ್ವ ಎನ್ನುವುದು ಮರೆಯಾಗುತ್ತಿದೆ, ತಂದೆ ತಾಯಿ ಅಣ್ಣ ತಮ್ಮದ ನಡುವೆ ಸಂಘರ್ಷ ಹೆಚ್ಚಾಗುತ್ತಿದೆ, ಎಲ್ಲರಲ್ಲೂ ಸಾಮರಸ್ಯ ಹಾಳಾಗುತ್ತಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಸೀಮೆಯಲ್ಲಿ
ಸದಾ ಸಾಕ್ಷಿಯಾಗಿದೆ. ಈ ಅಂಗವಾಗಿ ಸಾಹಿತ್ಯ, ಸಾಂಸ್ಕೃತಿಕ, ಶೈಕ್ಷಣಿಕ ಪರಿಣಿತಿಯನ್ನು ಮಾನ್ಯ ಮಾಡಿ ನೀಡುತ್ತಾ ಬರುತ್ತಿರುವ ಪ್ರಶಸ್ತಿ ಗೌರವಕ್ಕೂ ಸಾರ್ವತ್ರಿಕ ಚಾರಿತ್ರಿಕ ಮಹತ್ವವಿದೆ ಎಂದು ನಾನು ಭಾವಿಸಿದ್ದೇನೆ. 2026ನೇ ಸಾಲಿನ ಈ ಸಂಸ್ಥೆಯ ಕೊಡಮಾಡುವ ಸಾಹಿತ್ಯಿಕ ಪ್ರತಿಷ್ಠೆ ಪ್ರಶಸ್ತಿಗೆ ನನ್ನನ್ನು ಪರಿಗಣಿಸಿರುವುದು ನನಗೆ ಹೆಮ್ಮೆಯಾಗಿದೆ. ನನ್ನ ಸಾಹಿತ್ಯ, ಜಾನಪದ ಸಂಬಂಧಿ ಈ ಸಂಸ್ಕೃತಿಗಳನ್ನು ಕಟ್ಟುವ ಕೆಲಸಕ್ಕೆ ಮಹತ್ವವು ಮತ್ತು ಒಂದಿಷ್ಟು ಜನಕ್ಕೆ ಈ ಮೂಲಕ ತಿಳಿಯಪಡಿಸಲಾಗಿದೆ ಎಂಬ ಧನ್ಯತೆಯು ನನ್ನಲ್ಲಿ ಕೂಡಿಕೊಂಡಿದೆ. ನಾನು ತುಮಕೂರು ಜಿಲ್ಲೆಯ ಕುಪಿ ತಾಲೂಕಿನ ಎಣ್ಣೆಗಟ್ಟೆ ಎಂಬ ಒಂದು ಪುಟ್ಟ ಬುಡಕಟ್ಟು ಗ್ರಾಮದವನು. ನನ್ನದು ಪರಂಪರಾಗತ ಅವಿದ್ಯಾವಂತ. ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಮಾತನಾಡಿ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಬೆಳೆಸುವುದೆಂದರೆ ಸುಲಭದ ಮಾತಲ್ಲ. ಅಂತಹ ಕಷ್ಟದ ಕೆಲಸಕ್ಕೆ ಕೈ ಹಾಕಿ ಯಶಸ್ವಿಗೊಂಡಿರುವ ಬಿ ರಾಮಕೃಷ್ಣ ಅವರಿಗೆ ಪ್ರಶಸ್ತಿ ಸಲ್ಲಬೇಕು ಅಂತ ಅಭಿಪ್ರಾಯಪಟ್ಟರು. ಲೇಖಕ ಡಾಕ್ಟರ್ ಎಸ್ ತುಕಾರಾಮ್ ಅವರು ಪ್ರಾಸ್ತಾವಿಕ ಮಾತನಾಡಿದರು. ನಿವೃತ್ತ ಪ್ರಾಂಶುಪಾಲ ಎಸ್ ಪಿ ಶಂಕರೇಗೌಡ ಅಭಿನಂದನ್ ಮಾತನಾಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶಗೌಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ತಿಂಡಿ ಕೊಡೋದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ, ಅದು ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಹಣ ಕೊಟ್ಟ ತಕ್ಷಣಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಇದನ್ನು ಕಟ್ಟಿದಾರಲ್ಲ, ಈ ಸಂಸ್ಥೆ ಕಟ್ಟಿದಾರಲ್ಲ, ಯಾರು ಸಂಸ್ಥೆಯನ್ನು ಕಟ್ಟಿದ್ದಾರೆ, ಯಾರು ಸ್ಥಳೀಯವಾಗಿ ಗುರುತುಗಳನ್ನು ಬಿಟ್ಟಿದ್ದಾರೋ ಅವ್ರನ್ನ ಸದಾ ನೆನ್ಕೊಳ್ತೇವೆ. ಶಂಕರಗೌಡರು ಉಳಿದಿರೋದು ಹಾಗೆ, ಮಾದೇಗೌಡರು ಉಳಿದಿರೋದು ಹಾಗೆಯೇ ನಮ್ಮ ಎಚ್ ಕೆ ವೀರೇಂದ್ರಗೌಡರು ಉಳಿದಿರೋದು ಹಾಗೆ ಎಸ್ ಎಂ ನಿಗಮದವ್ರು ಉಳಿದಿರೋದು ಹಾಗೆ, ಆಮೇಲೆ ಶಾಂತಿ ಕಾಲೇಜಿನ ನಾಗೇಗೌಡರು ಉಳಿದಿರೋದು ಹಾಗೆ. ದುರಂತ ಅಂದರೆ ನನಗೆ ಎಷ್ಟು ದುಃಖ ಆಗುತ್ತೆ ಅಂದರೆ, ಈ ನಾಡಿನ ಅತ್ಯಂತ ಒಬ್ಬ ಸಜ್ಜನ ರಾಜಕಾರಣಿ, ಮುಖ್ಯಮಂತ್ರಿ ಆಗಿದ್ದಂಥ ಕೃಷ್ಣ ಅವರನ್ನು ಇವತ್ತು ನೆನ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಯಾರು ಕೂಡ ಇಲ್ಲ. ಯಾಕಾಗ್ತಾ ಇಲ್ಲ ಗೊತ್ತಿಲ್ಲ. ಯಾಕೆ ಒಂದು ಸಂಸ್ಥೆಯನ್ನು ಕಟ್ಟಿದರೆ ಇವತ್ತು ಆ ಸಂಸ್ಥೆಯ ಉದ್ಯೋಗಿಗಳು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ಅವ್ರು ನಡೆಸ್ಕೊಳ್ತಾ ಇದ್ದಾರೆ. ಆ ಕೆಲಸವನ್ನು ಮಾಡಬೇಕು ಅಂತ ಇದ್ದೇವೆ. ಕರ್ನಾಟಕ ಸಂಘ ಯಾಕೆ ಈ ಕೆಲಸವನ್ನು ಮಾಡ್ತದೆ ಅಂತಂದರೆ, ಈ ಜಿಲ್ಲೆಯ ಸಾಹಿತ್ಯ, ಸಂಸ್ಕೃತಿ, ಈ ಜಿಲ್ಲೆಯ ಇತಿಹಾಸ, ಈ ಜಿಲ್ಲೆಯ ಆಚರಣೆಗಳನ್ನು ದಾಖಲೆ ಮಾಡ್ತಕ್ಕಂಥದ್ದು ಅನೇಕ ಅಭಿನಂದನೆ ಗ್ರಂಥಗಳನ್ನು ತಂದಿದ್ದೇವೆ. ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್, ಆರ್ ಕೆ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಿ ರಾಮಕೃಷ್ಣ, ಕಾರ್ಯದರ್ಶಿ ಚಂದ್ರಕಲಾ, ವ್ಯವಸ್ಥಾಪಕ ವಿನಯ್ ರಾಮಕೃಷ್ಣ, ಸಿಇಒ ಕೀರ್ತನ ರಾಮಕೃಷ್ಣ ಹಾಗೂ ಇನ್ನಿತರರಿದ್ದರು. ತುಮಕೂರು ಜಿಲ್ಲೆಯ ಜಾನಪದ ವಿದ್ವಾಂಸ ಚಿಕ್ಕಣ್ಣ ಎಣ್ಣಕಟ್ಟೆ, ಮಂಡ್ಯ ಜಿಲ್ಲೆಯ ಕೊತ್ತತ್ತಿ ವಿದ್ಯಾಗಣಪತಿ ವಿದ್ಯಾಸಂಸ್ಥೆಗೆ 50,000 ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡ ಬಿ ರಾಮಕೃಷ್ಣ 2006 ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಪ್ರತಿಯೊಬ್ಬರೂ ಜೀವನದಲ್ಲಿ ಮಾನವೀಯ ಮೌಲ್ಯ, ಸಂಸ್ಕಾರ, ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಬೇಕೆಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿ ತಿಳಿಸಿದರು. ಮದ್ದೂರು ಪಟ್ಟಣದ 20ನೇ ವಾರ್ಡ್ನಲ್ಲಿ 22 ಲಕ್ಷ ವೆಚ್ಚದ ಮದ್ದೂರಮ್ಮ ದೇವರ ಮೂಲ ಮಂಟಪ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸಮಾಜಕ್ಕೆ ನಾವು ದುಡಿದ ಹಣದಲ್ಲಿ ಒಂದಷ್ಟು ಹಣವನ್ನು ನೊಂದವರಿಗೆ ನೀಡುವ ಮೂಲಕ ಅವರ ಬಾಳಿಗೆ ಬೆಳಕಾಗಬೇಕು. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಅಂತ ಹೇಳಿದರು. ನಗರಸಭಾ ಮಾಜಿ ಉಪಾಧ್ಯಕ್ಷ ತೈಲೂರು ಪ್ರಸನ್ನ, ಭಕ್ತರು, ದಾನಿಗಳ ಸಹಕಾರದಿಂದ ಮದ್ದೂರಮ್ಮ ದೇವರ ಮೂಲ ಮಂಟಪ ನಿರ್ಮಾಣಕ್ಕೆ ಮುಂದಾಗಿರುವುದು ಅವರಲ್ಲಿರುವ ಧಾರ್ಮಿಕ ಶ್ರದ್ಧೆಯನ್ನು ತೋರಿಸುತ್ತದೆ. ಇದರಂತೆ ಪ್ರತಿಯೊಬ್ಬರು ಕೂಡ ಧಾರ್ಮಿಕ ಶ್ರದ್ಧೆಯನ್ನು ಮೈಗೂಡಿಸಿಕೊಳ್ಳುವಂತೆ ಅವರು ತಿಳಿಸಿದರು. ದೇಶದಿಂದ ಎಲ್ಲರೂ ಕೂಡ ಇವತ್ತು ದೇವಾಲಯಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕಲ್ಲಿನ ಮಹಾಮಂಟಪವನ್ನು, ಮಂದಿರವನ್ನು ಮಾಡೋಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಲಾಭ ಇಲ್ಲ. ಏನು ಲಾಭ? ನಮ್ಮ ಧರ್ಮ ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನ ರಕ್ಷಣೆ ಮಾಡಿದರೆ ನನಗೊಂದು ಒಳ್ಳೆಯ ಶ್ರೇಯಸ್ಸು ಸಿಗುತ್ತೆ ಅನ್ನೋದು ಅವರ ಭಾವನೆ ಆಗಿರುತ್ತೆ. ಆ ಮಟ್ಟಿಗೆ ಆ ತಾಯಿ ಮದ್ದೂರಮ್ಮ ಈ ಒಂದು ವಿಶೇಷವಾದಂಥ ಘನ ಕಾರ್ಯಕ್ಕೆ ಆಶೀರ್ವದಿಸಲಿ. ಎಲ್ಲರ ಪ್ರೀತಿ ಅವ್ರ ಮೇಲೆ ಸಿಗಲಿ. ಇದು ಪ್ರೀತಿಯಿಂದ ಈ ದೇವಾಲಯ ನಿರ್ಮಾಣವಾಗಲಿ. ಹಿಂದೂ ದೇವಾಲಯಗಳಿಗೆ ಯಾರನ್ನೂ ರಿಸ್ಟ್ರಿಕ್ಟ್ ಮಾಡಲ್ಲ ನಾವು, ಅಲ್ವಾ? ಎಲ್ಲವೂ ಕೂಡ ತೆರೆದ ಪುಸ್ತಕವಿದ್ದ ಹಾಗೆ ಹಿಂದೂ ಧರ್ಮ. ಯಾರು ಈ ದೇಶವನ್ನು, ಈ ಧರ್ಮವನ್ನು, ಈ ನೆಲವನ್ನು, ಈ ನೆಲದ ಗುಣವನ್ನು, ಈ ನೆಲದ ಜನಸಮುದಾಯವನ್ನು, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ಆ ತಾಯಿಗೋಸ್ಕರ, ಆ ದೇವಿಗೋಸ್ಕರ, ಆ ಒಂದು ಭಾರತಾಂಬೆಗೋಸ್ಕರ ಬದುಕ್ತೀವಿ ಅನ್ನೋ ಭಾವನೆ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಭಾರತೀಯ ಧರ್ಮಸ್ಥರು. ಅವ್ರ ಮನೆಗಳಲ್ಲಿ ಯಾವುದಾದ್ರೂ ಧರ್ಮ ಆಚರಣೆ ಮಾಡಬಹುದು. ಅದಕ್ಕೆ ನಾವ್ಯಾರು ಕೂಡ ಅಡ್ಡಿಪಡಿಸುವಂಥದ್ದು ಅಗತ್ಯ ಇಲ್ಲ. ಆ ಭಾವನೆಯೂ ಕೂಡ ನಾವು ಇಟ್ಕೋಬಾರ್ದು. ಎಲ್ಲ ಧರ್ಮಗಳನ್ನ ಪ್ರೀತಿಸಬೇಕು, ಎಲ್ಲ ಜನರನ್ನು ಪ್ರೀತಿಸಬೇಕು. ಜಾತಿ ಧರ್ಮದ ಆಚೆಗೆ ಇರುವಂಥದ್ದೇ ಒಂದು ಶ್ರೇಷ್ಠ ಧರ್ಮ, ಅದು ಮಾನವ ಧರ್ಮ. ಅಂತಹ ಮಾನವ ಧರ್ಮ ಸಂಸ್ಕೃತಿಯನ್ನು ಕಲಿಸುವಂಥ ಒಂದು ನಿರಂತರ ಆಚರಣೆಯ ಕೇಂದ್ರ, ಸಂಸ್ಕಾರ ಕೇಂದ್ರ ಅಂದರೆ ದೇವಾಲಯಗಳು. ಅಂತಹ ಒಂದು ಘನ ಕಾರ್ಯವನ್ನು ಮಾಡುವಂಥ ಇವತ್ತು ನಾವೆಲ್ಲರೂ ಕೂಡ ವಿಶೇಷವಾಗಿ ಭಾಗವಹಿಸಿದ್ದೀವಿ. ಆ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ, ಆರೋಗ್ಯವನ್ನು ನೀಡಲಿ, ಒಳ್ಳೆಯ ಕೆಲಸಕ್ಕೆ ಸದಾ ನಾವು ಮುಂದೆ ನಿಂತ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಪ್ರಸನ್ನ ಕುಮಾರ್ ಅವರ ದಂಪತಿಗಳಿಗೆ ಮತ್ತು ಇರುವಂಥ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಚಿಕ್ಕ ಮಕ್ಕಳು, ವಿಶೇಷವಾಗಿ
ನಮ್ಮ ಪೂಜಾ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥವರು ಕೂಡ. ನಗರಸಭಾ ಮಾಜಿ ಉಪಾಧ್ಯಕ್ಷ ತೈಲೂರು ಪ್ರಸನ್ನಕುಮಾರ್ ಮಾತನಾಡಿ, ಶ್ರೀ ಮದ್ದೂರ್ಮ ದೇವರ ಮೂಲ ಮಂಟಪ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿಗಳ ದೇಣಿಗೆ ನೀಡುತ್ತಿದ್ದೇನೆ. ಹಲವಾರು ವರ್ಷಗಳಿಂದ ಮೂಲ ಮಂಟಪ ನಿರ್ಮಾಣ ಮಾಡಬೇಕು ಎಂಬ ಆಸೆ ಇದ್ದ ಪರಿಣಾಮ ಭಕ್ತರು ದಾನಿಗಳ ಸಹಾಯದಿಂದ ಭವ್ಯ ಮಂಟಪ ನಿರ್ಮಾಣವಾಗಿದೆ ಅಂತ ಅವರು ಹೇಳಿದರು. ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಮ್ಮ ವಾರ್ಡಿನ ಜನ ಎಲ್ಲ ಸೇರಿ ಮಾತಾಡಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಒಂದು 22 ಲಕ್ಷ ರೂಪಾಯಿಗೆ ಇದನ್ನು ಮಂಟಪನ ಇವತ್ತು ಕಟ್ಟಕ್ಕೆ ನಾವು ಒಪ್ಪಿಸಿದ್ದೀವಿ ತಮಿಳ್ನಾಡವ್ರಿಗೆ. ಇದನ್ನು ಭಾಳ ಬೇಗವಾಗಿ ನಿರ್ಮಾಣ ಮಾಡಿ ಉದ್ಘಾಟನೆಗೆ ಸ್ವಾಮೀಜಿಗಳನ್ನೇ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಾಮೀಜಿಗಳನ್ನೇ ಕರೆದು ಇದನ್ನು ಉದ್ಘಾಟನೆ ಮಾಡ್ತೀವಿ ಮತ್ತು ಇದಕ್ಕೆ ವಾರ್ಡಿನ ಜನ ಎಲ್ಲ ಸಹಕರಿಸಬೇಕು ಅಂತೇಳಿ. ಇದೇ ಸಂದರ್ಭದಲ್ಲಿ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರನ್ನ ನಗರಸಭಾ ಮಾಜಿ ಉಪಾಧ್ಯಕ್ಷ ಟಿ.ಆರ್. ಪ್ರಸನ್ನಕುಮಾರ್ ಜ್ಯೋತಿ ದಂಪತಿಗಳು ಆತ್ಮೀಯವಾಗಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಹರೀಶ್ ಬಾಬು, ಕೆ.ಎಂ. ರವಿ, ಮೃತ್ಯುಂಜಯ, ರಮೇಶ್, ಮೋಹನ್ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,